ಇವತ್ತು ಬೆಳಿಗ್ಗೆ ತುಂಬ ಚಳಿ ಇತ್ತು ನೋಡಿ, ಮಂಜು ಎಷ್ಟಿದೆ ಅಂತ ಹೇಳಿ. ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ಹೊತ್ತು ಹೋದ ಕೂಡಲೇ ಸೂರ್ಯನ ಕಿರಣಗಳು ಬಂದು ಒಳ್ಳೆ ಬೆಳಕು ಬರ್ತದೆ ನೋಡಿ, ಹೇಗೆ ದೃಶ್ಯ ಹೇಗುಂಟು ಅಂತ ಹೇಳಿ. ನಾನು ಬೆಳಿಗ್ಗೆ ಎದ್ದ ಕೂಡಲೇ ನೋಡುವುದು ಹೊರಗಿನ ಪರಿಸರ, ಒಂದು ಮನಸ್ಸಿಗೆ ಒಂದು ಖುಷಿಯನ್ನು ನೀಡ್ತದೆ. ಮತ್ತು ಕೆಲವು ಫ್ಲವರ್ಸನ್ನೆಲ್ಲ ನೋಡ್ತೇನೆ, ಅದನ್ನು ನಿಮಗೆ ಸಹ ಶೇರ್ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಚಳಿ ಇದ್ದ ಕಾರಣ ಸ್ವಲ್ಪ ಏಳುವಾಗ ಲೇಟ್ ಆಯಿತು, ಒಂದು 7:30 ಹಾಗೆ ಆಯಿತು. ಅಮ್ಮ ಅಪ್ಪನದೆಲ್ಲ ತಿಂಡಿ ಆಗಿತ್ತು, ನನಗೆ ಮಾತ್ರ ಬಾಕಿ ಇತ್ತು. ಹಾಗೆ ನಾನೇ ದೋಸೆ ಎಲ್ಲ ತೆಗೆದು ತಿಂಡಿ ತಿಂದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ರಾಗಿ ದೋಸೆ ಮಾಡಿದರು. ನನ್ನ ತಿಂಡಿ ಆದ ನಂತರ ಒಂದು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ದಿನನಿತ್ಯದ ಕೆಲಸಕ್ಕೆ ನಾನು ಹೊರಟೆ. ಏನು ಬೇಕು? ದೋಸೆ ಬೇಕಾ? ಹಾಗೆ ಅಮ್ಮ ಮಗುವಿಗೆ ಸ್ನಾನ ಮಾಡಿಸ್ತಾ ಇದ್ರು, ಮತ್ತೆ ಮಗುವನ್ನು ಮಲಗಿಸಿ ನಾವು ಬೇರೆ ಕೆಲಸಕ್ಕೆ ಹೊರಟೆವು. ನಾವು ಅಡಿಕೆ ಹಾಕ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದು ನೋಡಲ್ಲಿ ಕಾಫಿ ಗಿಡದ ಅಲ್ಲಿ ಒಳ್ಳೆ ಹೂವಾಗಿದೆ, ನೋಡು ಹೋಗ್ತಾ ಉಂಟು. ಆಯ್ತು, ನೋಡೋಣ. ನೋಡಿದೆ ಕಾಫಿ ಹೂ, ಆಲ್ಮೋಸ್ಟ್ ಜಾಸ್ಮಿನ್ ಹೂವಿನಾಗಿದೆ. ಪರಿಮಳ ಸ್ವಲ್ಪ ಜಾಸ್ಮಿನ್ ಹೂವಿನಾಗೆ, ಒಳ್ಳೆ ಪರಿಮಳ.
ಇದ್ದದಾಯ್ತು ಅಕ್ಕಿ ನಾಚೆ. ನೋಡಿ ಇಲ್ಲಿ ಹೂ, ಇದು ಯಾವ ಹೂ? ಪಿಂಕ್ ಕಲರ್. ಪಿಂಕ್ ಕಲರ್ ಹೂವ, ಅದು ಯಾವುದು ಅಂತ ಗೊತ್ತಿಲ್ಲ ಅದರ ಹೆಸರು. ಆದರೆ ಒಳ್ಳೆ ಉಂಟಾಯ್ತಾ ನೋಡಿ, ಪಿಂಕ್ ಕಲರ್ ಹೂ ಹೇಗೆ ಉಂಟು ನೋಡಿ, ಡೆಕೋರೇಷನಿಗೆ ಒಳ್ಳೆಯದು. ಇದು ಕೊಕ್ಕೋ, ಮತ್ತೆ ಅದು ಒಂದು ಕೊಕ್ಕೋ ಇದ್ದದ್ದು ತಿಂದಾಕಿತ್ತು, ಬೀಜ ಸಿಕ್ಕಿತ್ತು ಒಂದು ಕೊಕ್ಕೋ. ಬಾ ಎಂತ ಅಲ್ಲಿ ತಿಂದದ? ಅಲ್ಲಿ ತಿಂದದ್ದು ಮತ್ತೆ ಎಂತ ಮಾಡೋದು. ನೋಡ ಅಲ್ಲಿ ಒಳ್ಳೆ ಮೆಣಸು ಒಂದು ಹಣ್ಣಾಗಿದ, ಒಂದು ಗೆರೆ ತೆಗಿಬೇಕಾ? ಹಣ್ಣಾಗಿದೆ ಈ ವರ್ಷ ನೆಟ್ಟದರಲ್ಲಿ ಕರಿಮೆಣಸು. ತುಂಬಾ ಕೋಲ್ಡ್ ಇದೆ ನೀರು. ಕೋಲ್ಡ್ ಐಸಲ್ಲಿ ಇಟ್ಟಾಗೆ ಆಗ್ತಾ ಉಂಟು. ಅಡಿಕೆ ಎಲ್ಲ ಹೆಕ್ಕಿ ಆಯ್ತು, ಇನ್ನು ಮಧ್ಯಾಹ್ನ ನಂತರ ಊಟ ಮಾಡಿ ಮತ್ತೆ ಹೋಗೋದು. ಇವಾಗ ಇನ್ನೊಂದು ಕಡೆ ತೋಟಕ್ಕೆ ಹೋಗ್ತಾ ಇದ್ದೇನೆ, ಅಲ್ಲಿ ಅಪ್ಪ ಹುಲ್ಲೆರಿತಾ ಇದ್ದಾರೆ, ಹಾಗಾಗಿ ಅವರನ್ನು ಕರ್ಕೊಂಡು ಬರುವ ಅಂತ ಹೇಳಿ. ಊಟಕ್ಕೆ ಸಹ ಟೈಮ್ ಆಯಿತು, ಮತ್ತು ಒಂದು ಕಾಫಿ ಗಿಡದಲ್ಲಿ ಕಾಫಿ ಬೀಜ ಸಹ ಇದೆ, ಅದನ್ನು ಸಹ ತಗೊಂಡು ಬರುವ ಅಂತ ಹೇಳಿ ತೋಟಕ್ಕೆ ಹೋಗ್ತಾ ಇದ್ದೇನೆ. ಅಡಿಕೆ ಆಲ್ರೆಡಿ ಹೆಕ್ಕಿ ಆಯಿತು, ಈಗ ಇನ್ನೊಂದು ಕಡೆ ಹೋಗ್ತಾ ಇದ್ದೇನೆ. ಅಪ್ಪ ಹುಲ್ಲೆರಿತಾ ಇದ್ದಾರೆ ನೋಡಿ, ಸ್ವಲ್ಪ ಹೆರಿದಾಯಿತು, ಅಲ್ಲೆಲ್ಲಿ ಇಟ್ಟಿದ್ದಾರೆ, ಇನ್ನು ಸ್ವಲ್ಪ ಹೆರಿಲಿಕ್ಕುಂಟು, ಅದನ್ನು ಹೆರಿದು ಮನೆಗೆ ಹೋಗುದು ಅಂತ ಹೇಳಿ. ನಾವು ಡೈಲಿ ಹುಲ್ಲೆರಿಬೇಕಾಗ್ತದೆ, ಯಾಕೆಂತ ಹೇಳಿದರೆ ದನಗಳಿದೆ ಅಲ್ವಾ, ಅದಕ್ಕೆ ಯಾವತ್ತು ನಾವು ಹೊರಗಡೆ ಬಿಡುವುದಿಲ್ಲ ದನಗಳನ್ನು, ಹಾಗಾಗಿ ಹುಲ್ಲು ಹೆರಿಲೇಬೇಕಾಗ್ತದೆ. ಹೀಗೆ ಹುಲ್ಲು ಹೆರಿಯದಿದ್ರೆ ಅಡಿಕೆ ಎಲ್ಲ ಇದ್ದದ್ದು ಕಾಣುವುದಿಲ್ಲ, ಅಡಿಕೆ ಹೆಕ್ಕಲಿಕ್ಕೆ ತುಂಬ ಕಷ್ಟ ಆಗ್ತದೆ, ಹುಲ್ಲಿನ ಎಡೆಯಲ್ಲೆಲ್ಲ ಕಾಣಬೇಕಲ್ಲ, ಅಲ್ಲೇ ಉಳಿತದೆ ಇಲ್ಲದಿದ್ದರೆ. ಇದು ಈ ನೀರು ಉಂಟಲ್ಲ 24 ಗಂಟೆ ಹರಿತಾ ಇರ್ತದೆ ನಮ್ಮ ಮನೆ ಹತ್ರ ತೋಟದಲ್ಲಿ. ಇದು ಫ್ರೀ ನೀರು ಆಯಿತಾ, ನಮಗೆ ಜರಿಯಿಂದ ಬರುವ ನೀರು. ಎಷ್ಟು ಕೋಲ್ಡ್ ಇದೆ ಗೊತ್ತುಂಟ ಇವಾಗ. ಹುಲ್ಲೆರ್ದಾಯ್ತು, ಇವಾಗ ಕಟ್ಟುದು.
ಬೀಜ ಹೇಗಿದೆ ಅಂತ ಹೇಳಿ. ಅದು ಎಡೆಯಲ್ಲಿ ಹಣ್ಣಾಗದ್ದು ಸಹ ಇರ್ತದೆ, ಹಣ್ಣಾದದ್ದು ಮಾತ್ರ ನಾವು ತಕೊಂಡು ಹೋಗುವಂಥದ್ದು. ನೋಡಿ ಉಂಟು, ಇದು ತುಂಬ ಹೊತ್ತುಂಟು ತೆಗಿಲಿಕ್ಕೆ. ಇನ್ನು ಊಟ ಮಾಡಿ ಬಂದ ನಂತರ ತೆಗೆಯುವ, ಆಯ್ತಲ್ಲಪ್ಪ. ವಾಪಸ್ ಇಷ್ಟು ಸಿಕ್ಕಿತ್ತು, ಎಷ್ಟು ಹುಡುಕಿದ್ರು ಒಮ್ಮೆ ಹುಡುಕಿದ್ರೆ ಕಾಣುದಿಲ್ಲ, ಮತ್ತೆ ಮತ್ತೆ ಹುಡುಕಬೇಕಾಗ್ತದೆ. ನೋಡಿ ಒಂದು ಕೊಕ್ಕೋ ಸಿಕ್ಕಿತ್ತು. ಅದು ಸ್ವಲ್ಪ ಬೆಳೆದಿರುವಾಗಲೇ ನಾವು ತೆಗಿಬೇಕು. ಹಣ್ಣಾಗಿ ತೆಗಿತೇವೆ ಅಂತ ಹೇಳಿದರೆ ನೆಕ್ಸ್ಟ್ ಡೇಗೆ ನಮಗೆ ಸಿಗುವುದೇ ಇಲ್ಲ, ಅಲ್ಲಿ ತಿಂದು ಹೋಗಿರ್ತದೆ. ಹಾಗೆ ಹುಲ್ಲು ತಗೊಂಡು ಬರುವಷ್ಟರಲ್ಲಿ ನಮ್ಮ ಬೆಕ್ಕು ಎಲ್ಲಿಯೋ ಹೊರಟಿದೆ, ಬೋಂಟೆಗೆ ಅಂತ. ಅದೆಲ್ಲ ಊಟ ಆದ ನಂತರ ಅಪ್ಪ ಹತ್ತಿರದ ಮನೆಗೆ ಹೋಗಿದ್ರು. ಅಲ್ಲಿಂದ ಬರುವಾಗ ನಮ್ಮ ತೋಟದಲ್ಲಿ ಒಂದು ನೇಂದ್ರೆ ಗೊನೆ ಸಿಕ್ಕಿತು. ತೋಟದಲ್ಲಿ ನೇಂದ್ರ ಬಾಳೆಗೊನೆ ಒಂದಿತ್ತು, ಹಾಗೆ ಅದನ್ನು ಹೋಗಿ ನೋಡುವಾಗ ಒಳ್ಳೆ ಬೆಳೆದಿದೆ. ಅದನ್ನು ಈಗ ಕಟ್ಕೊಂಡು ಬಂದಿದ್ದೇನೆ. ಇನ್ನೊಂದು ಚಿಪ್ಸ್ ಮಾಡುವ ಯೋಜನೆಯಲ್ಲಿ ಇದ್ದೇವೆ. ಅಷ್ಟಾಗುವಾಗ ಮಾಮ ಬಂದರು ಅಡಿಕೆ ಸುಳ್ಳಿಕ್ಕೆ ಅಂತ ಹೇಳಿ. ಕೊಡಬೇಕು ಸಿಪ್ಪೆ ತೆಗಿಲಿಕ್ಕೆ. ಹೀಗೆ ಆದ ಮೇಲೆ ಹೀಗೆ ತೆಗೆಯುವುದು, ಗೊತ್ತಾಯ್ತಾ? ಸಿಪ್ಪೆ ತೆಗೆಯುವ ಕ್ರಮ ಹೀಗೆ. ಚಿಪ್ಸ್ ಮಾಡಲಿಕ್ಕೆ ಎಣ್ಣೆ ಗ್ಯಾಸ್ ಸ್ಟೌವಿನ ಮೇಲೆ ಇಟ್ಟಿದೆ. ಚಿಪ್ಸನ್ನು ಬಾಳೆಕಾಯನ್ನು ಕಟ್ ಮಾಡಿ ಹಾಕಿದ ಮೇಲೆ ಮತ್ತು ಉಪ್ಪಿನ ನೀರನ್ನು ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ತಕ್ಕ ಉಪ್ಪಿನ ನೀರನ್ನು ಕೊಡಬೇಕು ಅದಕ್ಕೆ. ಇದು ಉಪ್ಪಿನ ನೀರು ಮಾಡಿಕೊಂಡಿದ್ದೇನೆ. ಬಿಸಿ ಆಗ್ತಾ ಬಂತು. ಈಗ ಬಾಳೆಯನ್ನು ಕಟ್ ಮಾಡಿ ಎಣ್ಣೆಗೆ ಬಿಡುವಂಥದ್ದು.
ಕಾಫಿ ತೆಗಿಲಿಕ್ಕೆ ಹೋದೆವು ಮತ್ತೆ ಊಟ ಮಾಡಿ ಆದ ನಂತರ. ಇದು ಒಳ್ಳೆ ಹಣ್ಣಾಗಿದೆ. ಕಾಫಿ ತುಂಬಾ ಇಲ್ಲ, ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಉಂಟು, ಅದನ್ನು ಕೊಯ್ದುಕೊಳ್ಳುವ ಅಂತ. ಈಗ ಸಣ್ಣ ಗಿಡಗಳಿರುದು ನಿಮ್ಗೆ. ಮೊನ್ನೆ ಸ್ವಲ್ಪ ಕೊಯ್ದಿದ್ದೆವು. ಮೊನ್ನೆ ಸ್ವಲ್ಪ ಕೊಯ್ದದಲ್ಲ, ಈಗ ಉಳ್ದದ್ದು ಸ್ವಲ್ಪ ಕೊಯ್ಯುವ ಅಂತ. ನಮ್ಮಲ್ಲಿ ಮತ್ತೆ ಸಣ್ಣ ಗಿಡ ಇರುದು ಸ್ವಲ್ಪ ಇದ್ದದ್ದು. ಬೀಳ್ಲಿಕ್ಕಾಗಿದೆ, ಅದು ಬಿದ್ರೆ ಏನು ವೇಸ್ಟ್ ಆಗುದಿಲ್ಲ ಕಾಫಿ. ಆಗುದಿಲ್ಲ ಅದು ಕಾಫಿ. ಹೂ ಬಿದ್ದು ಹಣ್ಣಾಗುದಲ್ಲ, ಹಣ್ಣು ಬರುದಲ್ಲ, ಕಾಯಿ ಬರುದು ನಂತರ. ಕಾಯಿ ಬರುದು. ಹೌದೌದು. ಇದು ಮಲ್ಲಿಗೆಯ ಪರಿಮಳ ಉಂಟಲ್ಲ ಇದಕ್ಕೆ. ಹೌದೌದು, ಇದಕ್ಕೆ ಚಂದ ಪರಿಮಳ ಕೂಡ. ನಾವು ಸ್ವಲ್ಪ ಕಾಫಿ ಇರುದು ಅಂತ ಟರ್ಪಲ್ ತರ್ಲಿಲ್ಲ, ಟರ್ಪಲ್ ತಂದ್ರೆ ಒಳ್ಳೇದಿತ್ತು. ಹೌದು, ಕೊಯ್ಲಿಕ್ಕೆ ಬಿದ್ರೆ ಕೆಳಗೆ ಬಿದ್ರೆ ಅದು ಹೆಕ್ಲಿಕ್ಕೆ ಆಗುದಿಲ್ಲ. ಟರ್ಪಲ್ ತಗೊಂಡು ಬಂದ್ರೆ ಬಿದ್ದದು ಸಿಕ್ತಿತ್ತು. ಕಾಫಿ ತೆಗೆದಾಯ್ತು, ಈಗ ಮನೆಗೆ ಹೋಗ್ತಾ ಇದ್ದೇವೆ. ಇವತ್ತಿನ ಕೆಲಸ ಆಯ್ತು, ಇನ್ನು ಕಾಫಿ ಕುಡಿಯುವುದು ಸಂಜೆದು. ಸಂಜೆ ಕಾಫಿಗೆ ನಾವು ಕಷಾಯ ಮಾಡಿದ್ದೆವು ಮತ್ತು ಚಿಪ್ಸನ್ನು ತಿಂದೆವು.